ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. HSRP ನಂಬರ್ ಪ್ಲೇಟ್ ಅಳವಡಿಸಿಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದವರಿಗೆ ಮತ್ತು ಯಾರೆಲ್ಲ ಇನ್ನೂ ಅಳವಡಿಸಿಕೊಂಡಿಲ್ಲ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತೊಮ್ಮೆ HSRP ನಂಬರ್ ಪ್ಲೇಟನ್ನು ಅಳವಡಿಸಿಕೊಳ್ಳೋದಕ್ಕೆ ಅವಧಿಯನ್ನು ವಿಸ್ತರಣೆಯನ್ನು ಮಾಡಿದ್ದಾರೆ. ಈಗ ನೋಡ್ತಾ ಇದ್ದಾರೆ ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು. ಈ ಒಂದು HSRP ನಂಬರ್ ಪ್ಲೇಟ್ ನಿಮಗೆ ಅಳವಡಿಸೋದಕ್ಕೆ ಆಗಸ್ಟ್ವರೆಗೂ ನಿಮಗೆ ಕಾಲಾವಕಾಶನ ಕೊಟ್ಟಿದ್ದಾರೆ ಅಂತ ಪೇಪರ್ನಲ್ಲಿ ಬಂದಿದೆ. ಕೋರ್ಟಿಗೆ ಮೊರೆ ಹೋಗಿದ್ರು ಕಾಲಾವಕಾಶ ಕೊಡಿ ಅಂತ. ಇದೇ ಒಂದು ಜೂನ್ 12ರವರೆಗೂ ಕೊನೆಯ ದಿನಾಂಕ ಇತ್ತು. ಅದನ್ನು ಇವಾಗ ಆಗಸ್ಟ್ ಮತ್ತು ಸೆಪ್ಟೆಂಬರ್ವರೆಗೂ ಕಾಲಾವಕಾಶನ ವಿಸ್ತರಣೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ನೀವು ಇನ್ನೂ ಕೂಡ HSRP ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಿಲ್ಲ ಅಂದರೆ ಯಾವ ರೀತಿ ಅಪ್ಲೈ ಮಾಡೋದಂತ ಒಂದು ವಿಡಿಯೋ ಕೂಡ ಮಾಡಿದ್ದೇನೆ. ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಬೈಕಿಗಾದರೆ ನಿಮಗೆ 495 ರೂಪಾಯಿ ಆಗುತ್ತೆ. ಕಾರಿಗಾದರೆ 1000 ರೂಪಾಯಿ ಆಗ್ಬೋದು. 1000ರಿಂದ 1100 ರೂಪಾಯಿವರೆಗೆ ನಿಮಗೆ ಈ ಒಂದು ಚಾರ್ಜ್ ಆಗುತ್ತೆ HSRP ನಂಬರ್ ಪ್ಲೇಟಿಗೆ. ಹಾಗೂ ಆದಷ್ಟು ಬೇಗ ಈ ಒಂದು HSRP ನಂಬರ್ ಪ್ಲೇಟನ್ನು ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಇದು ಬುಕ್ ಮಾಡಿದ ನಂತರ ಬರೋದಕ್ಕೆ ನಿಮಗೆ 15 ದಿನದಿಂದ 1 ತಿಂಗಳವರೆಗೂ ಕಾಲಾವಕಾಶ ತೊಗೊಳುತ್ತೆ. ಸೊ ಮಿನಿಮಮ್ ಅಂದರೆ 15 ದಿನ ಬೇಕು, ಮ್ಯಾಕ್ಸಿಮಮ್ ಅಂದರೆ 1 ತಿಂಗಳವರೆಗೂ ಈ ಒಂದು HSRP ನಂಬರ್ ಪ್ಲೇಟ್ಗಳು ನಿಮ್ಮ ಅಡ್ರೆಸ್ಸಿಗೆ ಅಥವಾ ನಿಮ್ಮ ಶೋರೂಮ್ಗೆ ಬರೋದಕ್ಕೆ ಟೈಮ್ ತೊಗೊಳುತ್ತೆ. ಇನ್ನೊಂದು ವಿಡಿಯೋ ಕೂಡ ಮಾಡ್ತೇನೆ, ಯಾವ ರೀತಿ ಒಂದು HSRP ನಂಬರ್ ಪ್ಲೇಟಿಗೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ಮೊಬೈಲ್ನಲ್ಲಿ ಅಪ್ಲೈ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಇದಿಷ್ಟು ಈ ಒಂದು HSRP ನಂಬರ್ ಪ್ಲೇಟು ಡೇಟನ್ನು ಎಕ್ಸ್ಟೆಂಡ್ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇದರ ರಿಲೇಟೆಡ್ ಆಗಿ ಏನಾದರೂ ಕ್ವಶನ್ಗಳು ಇದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.